ಒಂದು. ಎರಡನೇದು, ಈ ತೀರ್ಪಿನ ಒಟ್ಟಾರೆ 7 ಜನ ನ್ಯಾಯಾಧೀಶರು ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನು ಅಧ್ಯಯನವನ್ನು ಕೂಡ ಮಾಡಬೇಕು. ಎರಡನೆಯ ಭಾಳ ಮುಖ್ಯವಾದ ಅಂಶ ಅಂದರೆ ಆ ತೀರ್ಪಿನ ಅಧ್ಯಯನವನ್ನು ಮಾಡಿ ಅದರಲ್ಲಿ ಒಟ್ಟಾರೆ ಮೀಸಲಾತಿಯ ಬಗ್ಗೆ, ಮೀಸಲಾತಿಯ ತಾತ್ವಿಕತೆ ಮತ್ತು ಒಳ ಮೀಸಲಾತಿ ಕೊಡೋದ್ರಿಂದ ಆಗುವಂಥ ಸಾಮಾಜಿಕ ನ್ಯಾಯ ಮತ್ತು ಅದರ ಅನುಕೂಲಗಳು, ಮತ್ತು ಅದಕ್ಕೆ ಈ ತೀರ್ಪಿನಲ್ಲಿ ಕೆಲವೊಂದು ಗೊಂದಲಗಳ ಉಂಟಾಕುವಂಥ ಅಂಶಗಳು ಕೂಡ ಇದೆ. ಅವುಗಳನ್ನೆಲ್ಲ ಕೂಲಂಕಷವಾಗಿ ತಜ್ಞರ ಜೊತೆ ಚರ್ಚೆ ಮಾಡಿ ಈ ಜನರ ಬೇಡಿಕೆಗಳೇನಿದೆ ಆ ಬೇಡಿಕೆಗಳಿಗೆ ಅನುಗುಣವಾಗಿ ಸರ್ಕಾರಗಳು ಆದೇಶ ಮಾಡಬೇಕು. ಇದನ್ನು ನೆಪ ಒಡ್ಡಿ ಈ ಗೊಂದಲಗಳನ್ನೇ ನೆಪ ಹೂಡಿಕೊಂಡು ಈ ಜನರ ಬೇಡಿಕೆಗಳನ್ನು ತಡ ಮಾಡೋದಾಗಲಿ ಅಥವಾ ಈಗೇನೆ ಕಾಲ ತಳ್ಕೊಂಡು ಜನಗಳಿಗೆ ಮೋಸ ಮಾಡೋದಾಗಲಿ ಆ ಕೆಲಸವನ್ನು ಮಾಡಬಾರ್ದು. ತಜ್ಞರ ಜೊತೆ ಕೂತು ಚರ್ಚೆ ಮಾಡಿ ಅದರಲ್ಲಿ ಈ ಪರವಾಗಿರೋ ಅಂಥ ಅಂಶಗಳೇನಿದ್ದಾವೆ, ಇದಕ್ಕೆ ವಿರೋಧವಾಗಿರೋ ಅಂಶಗಳೇನೇನಿದ್ದಾವೆ ಎಲ್ಲವನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಈ ಜನಗಳ ಪರವಾಗಿರೋ ಅಂಥ ಅಂಶಗಳಿಗೆ ಪೂರಕವಾಗಿ ಸರ್ಕಾರಿ ಆದೇಶಗಳನ್ನು ಮಾಡಬೇಕು. ಹಾಗೆ ಮಾಡೋದ್ರಿಂದ ಈ ಪರಿಶಿಷ್ಟ ಜಾತಿಯ ಎಲ್ಲ ಜಾತಿಗಳಿಗೆ 101 ಜಾತಿಗಳಿಗೆ ಸಮಾನವಾಗಿ ಮೀಸಲಾತಿ ಹಂಚಿಕೆಯಾಗಿ ಒಂದು ಸಾಮಾಜಿಕ ನ್ಯಾಯ ಏರ್ಪಡ್ತದೆ. ಜಾತಿ ಸಂಘರ್ಷಗಳು ನಿಂತೋಗ್ತವೆ ಮತ್ತು ಅದರಿಂದ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಆಗ್ತಕ್ಕಂಥ ತೊಂದರೆಗಳು ಎಲ್ಲ ತಪ್ಪುತ್ತೆ. ದಯವಿಟ್ಟು ಸರ್ಕಾರ ಮಾತ್ರ ಇನ್ನು ಯಾವುದೇ ಸಬೂಬು ಹೇಳ್ದಂಗೆ ಈ ಸುಪ್ರೀಂ ಕೋರ್ಟ್ ಆದೇಶವನ್ನು ಅನುಸರಿಸಿ ಒಳ ಮೀಸಲಾತಿಯ ಜಾರಿಗೆ ಆದೇಶವನ್ನು ತಕ್ಷಣ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ.